ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಯಾರೆಲ್ಲ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಮಾಹಿತಿಯನ್ನು ವೀಕ್ಷಿಸಿದ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗಾಗಲೇ 1/8/2024 7ನೇ ವೇತನ ಆಯೋಗ HRMS ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ 2008 ಬ್ಯಾಚಲ್ಲಿ ನೇಮಕಾತಿಯನ್ನು ಹೊಂದಿರತಕ್ಕಂಥವರ ಒಂದು ವೇತನವನ್ನು ನಾವು ನೋಡೋದಾದರೆ, ಪೇ ಸ್ಕೇಲ್ 49,050ರಿಂದ 92,500 ಪೇ ಸ್ಕೇಲ್ ಆಗಿದೆ. ನಂತರ ಬೇಸಿಕ್ಕು 64,300 ಬೇಸಿಕ್ಕು ಕೂತಿರ್ತಕ್ಕಂಥದ್ದನ್ನು ನಾವು HRMS ಕಾಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ನಂತರ ಅಲಯನ್ಸ್ ನಮಗೆ DA ಏನು ಈಗ ಕೊಡಲಾಗಿದೆ, 5,466 ರೂಪಾಯಿ DA ಸಿಗ್ತಾ ಇದೆ. HRA 4,823 HRAಯನ್ನು ಪಡ್ಕೊಳ್ತಲಾಗ್ತಾ ಇದೆ. ಮೆಡಿಕಲ್ ಅಲಯನ್ಸ್ 500 ಫಿಟ್ಮೆಂಟ್ ಆಗಿದೆ. ಒಟ್ಟಾರೆಯಾಗಿ ಗ್ರಾಸ್ ಸ್ಯಾಲ್ರಿ 75,089 ರೂಪಾಯಿ ಗ್ರಾಸ್ ಸ್ಯಾಲ್ರಿಯನ್ನು ತೆಗೆದುಕೊಳ್ಳಲಾಗ್ತಾಯಿದೆ ಅಂತಕ್ಕಂಥದ್ದು. ಅಂದರೆ 2008 ಬ್ಯಾಚಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವ್ರು. ಸೊ ಇವರ ಜುಲೈ ತಿಂಗಳ ಒಂದು ವೇತನ ಫಿಟ್ಮೆಂಟನ್ನು ತಾವು ನೋಡ್ಕೊತ ಹೋದಾದರೆ ಸ್ಕೇಲ್ ಚೇಂಜ್ ಆಗಿರ್ತಕ್ಕಂಥ ಎಲ್ಲದನ್ನು ಕೂಡ ತಾವು ಗಮನಿಸ್ಬೋದು. ಒಟ್ಟಾರೆಯಾಗಿ 1/8/2024 ವೇತನವನ್ನು ಏನು ಸೆಳೆಯಲಾಗ್ತಾಯಿದೆ ಅದರಲ್ಲಿ HRMS ಅಲ್ಲಿ ಫಿಟ್ಮೆಂಟ್ಸ್ ರೆಡಿ ಇದೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೂಡ ಕೆಲವು ಬ್ಯಾಚ್ನ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ, ಧನ್ಯವಾದಗಳು.